ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾಗರ ಪಂಚಮಿ, ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತಲ್ಲ, ಅದಕ್ಕೆ ಬೇಗನೆ ಎದ್ದೆ. ನೋಡಿ ಇನ್ನೂ ಆಚೆ ಎಷ್ಟು ಕತ್ತಲಿದೆ ಅಂತ. ನೋಡಿ ಆಚೆ ತುಂಬ ಸೈಲೆಂಟಾಗಿದೆ, ತುಂಬ ಕತ್ತಲಿದೆ. ಬೇಗನೆ ಎದ್ದಿದ್ದೆ, ಒಂದು 4:30ಗೆಲ್ಲ ಎದ್ದಿದ್ದೆ ನಾನು. ಅಷ್ಟು ಬೇಗ ಎದ್ರೂ ಲೇಟಾಗಿ ಆಯಿತು. 7 o'clock ಅಷ್ಟೊತ್ತಿಗಾಗಿತ್ತು ನಾನು ಹೋಗಿ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ. ಇವಾಗ ಅಕ್ಕಿ ಎಲ್ಲ ನೆನೆಸಿದ್ದೆ, ನೈಟೇ ನೆನೆಸಿಟ್ಬಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ಎದ್ದು ಫಸ್ಟು ಅದನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಅದನ್ನು ಆರಿಸೋಕ್ಕೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಆರಿಕೊಂಡ್ರೆ ರುಬ್ಕೊಳ್ಬೋದಲ್ವ, ಅದಕ್ಕೋಸ್ಕರ ಆರೋಕ್ಕೆಲ್ಲ ಇಟ್ಟೆ. ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಇವಾಗ ಬಾಗಿಲು ಎಲ್ಲ ತೊಳ್ಕೊತಾ ಇದ್ದೀನಿ. ಬಾಗಿಲೆಲ್ಲ ತೊಳ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಬೇಕಲ್ಲ, ಅದಕ್ಕೆ ಫಸ್ಟು ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ. ನಾನು ಕೈಯಲ್ಲೇ ತೊಳ್ಕೊಳೋದು. ಫಸ್ಟು ಬಟ್ಟೆಯಲ್ಲಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸತಿ ಕೈಯಲ್ಲಿ ನೀರು ತೊಗೊಂಡು ಆಮೇಲೆ ಹೊಸ್ಲು ತೊಳ್ಕೊತೀನಿ. ಹೊಸ್ಲೆಲ್ಲ ತೊಳ್ಕೊಂಡು ಇವಾಗ ಅರಿಶಿನ ಎಲ್ಲ ಹಚ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಇದೆಲ್ಲ ಹಚ್ಕೊಂಡಾದ್ಮೇಲೆ ಇವಾಗ ನೋಡಿ ರಂಗೋಲಿ ಹಾಕ್ಕೋತಾ ಇದ್ದೀನಿ. ಇವತ್ತು ರಂಗೋಲಿಗೆ ಕಲರ್ ಎಲ್ಲ ಹಾಕೋಕ್ಕೆ ಟೈಮ್ ಸಾಕಾಗಿಲ್ಲ, ಯಾಕಂದರೆ ಇವಾಗ ಕಲರ್ ಹಾಕೊಂಡು ಕೂತ್ಕೊಂಡ್ರೆ ನನಗೆ 1 hour ಬೇಕು. ಅದಕ್ಕೆ ಇವತ್ತು ಕಲರ್ ಏನೂ ಹಾಕಕ್ಕೆ ಹೋಗಿಲ್ಲ. ಕಲರೆಲ್ಲ ಹಾಕಬೇಕು ಅಂದರೆ ತುಂಬ ಟೈಮ್ ಇರಬೇಕು, ಪೇಷನ್ಸ್ ಇರಬೇಕು, ಆವಾಗ ನೀಟಾಗಿ ಬರುತ್ತೆ ರಂಗೋಲಿ. ಸೊ ಟೈಮ್ ಇರಲಿಲ್ಲ ಅಂತ ನಾನು ಬರೀ ಕೆಂಪು ರಂಗೋಲಿ ಮತ್ತು ವೈಟ್ ರಂಗೋಲಿ 2 ಯೂಸ್ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡೆ. ಇನ್ನು ರಂಗೋಲಿ ಎಲ್ಲ ಹಾಕೊಂಡ್ಮೇಲೆ ಇವಾಗ ಪ್ರಸಾದ ಮಾಡೋಕ್ಕೆ ಬಂದೆ. ನೈವೇದ್ಯ ಮಾಡೋಕ್ಕೆ ಬೆಲ್ಲ ಎಲ್ಲ ಹೆಚ್ಕೋಬೇಕಲ್ವ. ಇವಾಗಲೇ ಅಕ್ಕಿ ಎಲ್ಲ ಒಣಗಾಕಿದ್ನಲ್ಲ, ಇವಾಗ ಬೆಲ್ಲ ಒಂದು ಸ್ವಲ್ಪ ಜಜ್ಕೊಂಡ್ಬಿಟ್ಟು ಹಾಕೋಣ ಅಂತ ಇವಾಗ ಬೆಲ್ಲ ಎಲ್ಲ ಜಜ್ಕೊಳ್ಬೇಕು. ಈ ನಾಗರ ಪಂಚಮಿ ಹಬ್ಬಕ್ಕೆ ಎಳ್ಳುಂಡೆ ಮತ್ತು ಈ ಅಕ್ಕಿ ಉಂಡೆ, ಆಮೇಲೆ ಈ ಹಸಿ ಕಡಲೆಕಾಳು ಇದನ್ನೆಲ್ಲ ನೈವೇದ್ಯಕ್ಕೆ ಇಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಮಾಡ್ಕೊತಾ ಇದ್ದೀನಿ. ಇದು ನಮ್ಮಮ್ಮ ಮುಂಚೆ ಮಾಡ್ತಾಯಿದ್ರು, ಆವಾಗೆಲ್ಲ ನೋಡ್ಕೊತಾ ಇದ್ದೆ ಇದನ್ನು. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ. ನಾಗಪಂಚಮಿ ಹಬ್ಬ ಮಾಡೋದು ತುಂಬ ಒಳ್ಳೆಯದು, ಎಲ್ಲರೂ ಕೂಡ ಮಾಡ್ಬೋದು. ಈ ದಿನ ನಾವು ನಾಗರ ಕಲ್ಲಿಗೆ ಹಾಲು ಎರೆಯೋದ್ರಿಂದ ನಮಗೆ ಏನೇನು ಶಾಪ ಇರುತ್ತೆ ಮತ್ತು ನಾಗದೋಷ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪನಾದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಸಹ ಹಾಲೆರೆದು ಪೂಜೆ ಮಾಡಬೇಕು. ಅದಕ್ಕೆ ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೊರಟೆ. ಇವಾಗ ಮುಂಚೆ ಅಂದರೆ ಎಲ್ಲರೂ ಬೇಗ ಎದ್ದು ಬೆಳಗ್ಗಿನ ಜಾವ ಆಗೋದಕ್ಕಿಂತ ಮುಂಚೆನೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಈಗ ಆಗೋದಿಲ್ವಲ್ಲ. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಎಷ್ಟೊತ್ತಿಗಾಗುತ್ತೋ ಅಷ್ಟು ಬೇಗ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಇನ್ನು ನಾನೆಲ್ಲ ಮಾಡ್ಕೊತಾ ಇದ್ನಲ್ಲ, ಟೈಮ್ ಆಗುತ್ತೆ ಅಂತ ನನ್ನ ಹಸ್ಬೆಂಡು ಬಂದರು ಒಂದು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ. ಅವರಿಗೆ ಎಳ್ಳೆಲ್ಲ ಹುರ್ಕೊಡಿ, ಒಂದು ಸ್ವಲ್ಪ ನನಗೆ ಟೈಮ್ ಆಯಿತು ಅಂತ ಹೇಳಿದೆ. ಅದಕ್ಕೋಸ್ಕರ ಇವಾಗ ಅವರು ನನಗೆ ಎಳ್ಳು ಹುರ್ಕೊಡಕ್ಕೆ ಬಂದರು. ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಹೆಚ್ಕೊಡಿ ಅಂತ ಹೇಳಿದೆ. ಅದಕ್ಕೆ ಅದನ್ನು ಕೂಡ ಇವಾಗ ಹೆಚ್ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಬೆಳಿಗ್ಗೆ ಅವರು ಕೂಡ ನನ್ನ ಜೊತೆ ಬೇಗ ಇದ್ದು. ನಾನು ಇಲ್ಲಿ ಅಕ್ಕಿ ಉಂಡೆ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟು ಅಕ್ಕಿನ ರುಬ್ಕೋಬೇಕು, ಆಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಎರಡನ್ನೂ ಸಹ ಮತ್ತೆ ರುಬ್ಕೊಂಡ್ಮೇಲೆ ಈ ಥರ ಸಿಗುತ್ತೆ. ಆಮೇಲೆ ನಾವು ಉಂಡೆ ಕಟ್ಟಿ ಎತ್ತಿಟ್ಕೊಳ್ಬೋದು. ನಾನು ಜಾಸ್ತಿ ಉಂಡೆ ಏನು ಮಾಡೋಕ್ಕೋಗಿಲ್ಲ, ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾತ್ರ ಮಾಡ್ಕೊಂಡಿದ್ದೆ. ಇನ್ನು ಎಳ್ಳುಂಡೆನೂ ಅಷ್ಟೇ, ನಾನು ಜಾಸ್ತಿ ಮಾಡ್ಕೊಂಡಿಲ್ಲ, ಒಂದು 2 ಎಳ್ಳುಂಡೆ ಮಾಡ್ಕೊಂಡಿದ್ದೆ, ಒಂದು 4-5 ಅಕ್ಕಿ ಉಂಡೆ ಮಾಡ್ಕೊಂಡಿದ್ದೆ ಅಷ್ಟೇ. ಇದಿಷ್ಟು ಮತ್ತು ಕಡಲೆಕಾಳನ್ನ ನೆನೆಸಿಟ್ಟಿದ್ನಲ್ಲ, ಅದು ಹಸಿ ಕಡಲೆಕಾಳನ್ನ ತೊಗೊಂಡೋಗ್ಬೇಕು. ಅದಕ್ಕೋಸ್ಕರ ಅದನ್ನು ಎತ್ಕೊಂಡೋಗಿದ್ದೆ. ಈ 3ನ್ನ ಪ್ರಸಾದವಾಗಿ ತೊಗೊಂಡೋಗಿದ್ದೆ. ಮನೇಲಿ ಪೂಜೆ ಮಾಡಿಕೊಂಡು ನಾವು ಹೋಗಿ ನಾಗರ ಕಲ್ಲಿಗೆ ಹಾಲು ಹಾಕ್ಬಿಟ್ಟು ಬರಬೇಕು. ಸೊ ಅದಕ್ಕೋಸ್ಕರ ನಾನು ಫಸ್ಟು ಮನೇಲಿ ಪೂಜೆ ಮುಗಿಸ್ಕೊಂಡೆ. ಇನ್ನು ಮನೇಲಿ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೊರಟು. ಅಲ್ಲೇನು ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು, ತೊಗೊಳಕ್ಕೂ ಕೂಡ ಆಗಿಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಬೆಳಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ, ಬರೀ ನೈವೇದ್ಯ ಮಾತ್ರ ಮಾಡಿ ತೊಗೊಂಡೋಗಿದ್ದೆ. ಇನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿದ್ನಲ್ಲ, ಅದನ್ನೆಲ್ಲ ಸಹ ಎತ್ತಿಟ್ಕೊಂಡಿದ್ದೆ. ತಟ್ಟೆ, ನೀರು ಹಾಕೋಕ್ಕೆ ಎಲ್ಲ ತೊಗೊಂಡೋಗಿದ್ನಲ್ಲ. ಸೊ ಅದನ್ನೆಲ್ಲ ಫಸ್ಟ್ ಬಂದು ಎಲ್ಲನೂ ಎತ್ತಿಟ್ಕೊಂಡ್ಬಿಟ್ಟೆ. ಏನೇನು ದೇವ್ರ ಮನೇಲಿ ಇಡಬೇಕು ಎಲ್ಲ ಇಟ್ಟು ಎಲ್ಲ ಎತ್ತಿಟ್ಕೊಂಡೆ. ಇವಾಗ ತಿಂಡಿ ಮಾಡೋಣ ಏನಾದರೂ ಅಂತ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಪುಳಿಯೋಗರೆನೇ ಮಾಡಿಬಿಡೋಣ ಅಂತ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಪುಳಿಯೋಗರೆ ಮಾಡ್ಕೊಂಬಿಡೋಣ, ಬೇಗ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಇವಾಗ ಅದನ್ನೇ ರೆಡಿ ಮಾಡ್ಕೊಬೇಕು. ನನಗೆ ಬೇರೆ ಅವತ್ತು ಹುಷಾರಿರಲಿಲ್ಲ. ಹಿಂದಿನ ದಿನ ಫುಲ್ಲು ಜ್ವರ ಬಂದಿತ್ತು, ಕೋಲ್ಡ್ ಆಗಿತ್ತು.
ಬೆಳಿಗ್ಗೆ ಹೆಂಗಪ್ಪ ಎದ್ದು ಹೋಗೋದು ಅಂತ ಅಂದ್ಕೊಂಡೆ. ಆದರೂ ಕೂಡ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹೊರಟೆ ದೇವಸ್ಥಾನಕ್ಕೆ. ಯಾಕಂದರೆ ವರ್ಷಕ್ಕೊಂದೇ ಸತಿ ಅಲ್ವಾ ಬರೋದು, ಇನ್ನು ಇದನ್ನು ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ವರ್ಷವೇ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಏನಾಗಲ್ಲ ಅಂತ ಎದ್ದು ಬೆಳಿಗ್ಗೆನೇ ತಲೆ ಸ್ನಾನ ಕೂಡ ಮಾಡಿಕೊಂಡೆ. ಇನ್ನೂ ಜಾಸ್ತಿ ಆಗೋಯಿತು ನನಗೆ ದೇವಸ್ಥಾನದಿಂದ ಬಂದಮೇಲೆ. ಇನ್ನು ನೈಟೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಜೋಡಿಸ್ಕೊತಾ ಇದ್ದೀನಿ. ಒಂದು ಕಡೆ ತಿಂಡಿ ಮಾಡಿ ರೆಡಿ ಮಾಡ್ಕೊತಾ ಇದ್ದೆ, ಒಂದು ಕಡೆ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೆ. ಪುಳಿಯೋಗರೆನೇ ಒಂದು ಸ್ವಲ್ಪ ಬೇಗ ಆಗೋದು. ನಾನು ಏನಾದರೂ ಈ ಥರ ಪೂಜೆ ಇರೋ ಟೈಮು ಇಲ್ಲ ಯಾವಾಗಾದರೂ ಬೇಗ ಅರ್ಜೆಂಟಿಗೆ ಆಗಬೇಕಂದ್ರೆ ನಾನು ಫಸ್ಟ್ ಪ್ರಿಫ್ರೆನ್ಸೇ ಪುಳಿಯೋಗರೆ ಇರುತ್ತೆ. ಇನ್ನು ಸ್ಕೂಲಿಗೆ ಹೊರಡೋಣ, ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟೆ. ಇನ್ನಾದರೆ ವಾಪಸ್ಸೇ ಬಂದುಬಿಟ್ಟೆ ನಾನು. ಆಗಿಲ್ಲ ನನ್ನ ಕೈಯಲ್ಲಿ. ತುಂಬ ಜಾಸ್ತಿ ಜ್ವರ ಇತ್ತು, ಆಗಿಲ್ಲ ಸ್ಕೂಲಲ್ಲೆಲ್ಲ ಇರೋಕ್ಕೆ. ಸೊ ಅದಕ್ಕೆ ಪರ್ಮಿಷನ್ ಕೇಳಿಕೊಂಡು ಮನೆಗೆ ಬಂದೆ. ಇನ್ನು ಇದು 2-3 ಡೇಸ್ ಆದಮೇಲೆ ವೀಡಿಯೋ. ಆವತ್ತಿಗೆ ಕೆಲಸ ಎಲ್ಲ ಅಲ್ಲೇ ನಿಲ್ಲಿಸ್ತು, ಯಾಕಂದರೆ ನಂಗೆ ಹುಷಾರಿರ್ಲಿಲ್ವಲ್ಲ, ಇನ್ನು ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಬಟ್ಟೆ ಎಲ್ಲ ಮಡ್ಚೋದಿತ್ತು, ಅದನ್ನು ಇವಾಗ ಮಾಡ್ತಾಯಿದ್ದೀವಿ. ಬೀರುಲೆಲ್ಲ ಬಟ್ಟೆಗಳೆಲ್ಲ ಮಡ್ಚಬೇಕಲ್ವ, ಮತ್ತೆ ಎಲ್ಲ ತೆಗೆದು ಎಲ್ಲ ಒರೆಸ್ಕೊಬೇಕು. ನೋಡಿ ಹೇಗಿದೆ ಗಜಿ ಬಿಜಿಯಾಗಿ ಅಂತ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ತೊಗೊತೀವಿ, ಎಲ್ಲ ಬಿದ್ದೋಗ್ಬಿಡುತ್ತೆ. ಇನ್ನು ಎಲ್ಲ ನಮ್ಮ ಅತ್ತೆ ಎಲ್ಲ ಬಟ್ಟೆ ಮಡ್ಚಿಕೊಟ್ರು, ನಾನು ಕೂಡ ಎಲ್ಲ ಜೋಡಿಸ್ಕೊಂಡೆ ನೀಟಾಗಿ ಬಟ್ಟೆಗಳನ್ನೆಲ್ಲ. ಇನ್ನು ಮತ್ತು ಸೀರೆಗಳೆಲ್ಲ ಇತ್ತಲ್ವ, ಸೊ ಅದಕ್ಕೋಸ್ಕರ ಅದನ್ನು ಒಂದು ಹ್ಯಾಂಗರಲ್ಲಿ ಹಾಕಿ ನೀಟಾಗಿ ಅದನ್ನು ಕೂಡ ಜೋಡಿಸಿಟ್ಕೊಂಡು, ಇನ್ನು ಈ ಕಡೆ ರೂಮಲ್ಲಿರೋ ವಾರ್ಡ್ರೋಬು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು. ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.